ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ದೊಡ್ಡ ಹಂತಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಹಂತಾಪುರ ಗ್ರಾಮದ ಪಕ್ಕದಲ್ಲಿರುವ ಪದ್ಮಾವತಿ ಕಾರ್ಖಾನೆಯ ಭಾಗವಾದ A1 ಕಾರ್ಖಾನೆಯ ಮೇನ್ ಗೇಟ್ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಮತ್ತು A1 ಕಾರ್ಖಾನೆಯು ಕಾರ್ಖಾನೆಯ ನಿಯಮ ಉಲ್ಲಂಘನೆ ಹಾಗೂ ಪೊಲ್ಯೂಷನ್ ಬೋರ್ಡ್ ನಿಯಮ ಉಲ್ಲಂಘಿಸಿ ನಡೆಸುತ್ತಿರುವ ಕಾರ್ಖಾನೆ ವಿರುದ್ಧ ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಪ್ರತಿಭಟನೆಗೆ ಸಂಡೂರು ತಾಲೂಕಿನಾದ್ಯಂತ ಸಾವಿರಾರು ಕಾರ್ಯಕರ್ತರು ಸೇರುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಕರೆ ನೀಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗ್ರಾಮ ಘಟಕ ದೊಡ್ಡ ಹಂತಾಪುರ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕದಿಂದ ಏನು ಹಂತಾಪುರ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಪದ್ಮಾವತಿ ಕಾರ್ಖಾನೆಯ ಒಂದು ದುರಾಡಳಿತ ಹಾಗೂ ಆ ಕಾರ್ಖಾನೆಯಿಂದ ಆಗ್ತಕ್ಕಂಥ ಜನರಿಗೆ ಆಗ್ತಕ್ಕಂಥ ತೊಂದರೆಗೆ ನಾವು ಇವತ್ತು ಒಂದು ಸುದ್ದಿಗೋಷ್ಠಿ ಮಾಡ್ತಾಯಿದ್ದೀವಿ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ದಿನಾಂಕ 4/6/2025 ಪದ್ಮಾವತಿ ಕಾರ್ಖಾನೆಯ ಭಾಗವಾದ A1 ಕಾರ್ಖಾನೆಯ ಮುಖ್ಯ ದ್ವಾರದ ಮುಂದೆ ವಿವಿಧ ಬೇಡಿಕೆ ಈಡೇರಿಕೆಗೆ ಮತ್ತು ಕಾರ್ಖಾನೆ ನಿಯಮ ಉಲ್ಲಂಘನೆಯನ್ನು ಖಂಡಿಸಿ ತಾಲೂಕು DSS ಘಟಕದಿಂದ ಹಾಗೂ ಗ್ರಾಮ ಘಟಕ ಹಂತಾಪುರ ಗ್ರಾಮ ಘಟಕದಿಂದ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ತಾವು ಈ ಒಂದು ಪ್ರತಿಭಟನೆಗೆ ನಮ್ಮ ಗ್ರಾಮ ಘಟಕ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸಮುದಾಯದವರು ಹಾಗೂ ಆ ಗ್ರಾಮದ ರೈತರು ಮತ್ತು ಇನ್ನು ಇರ್ತಕ್ಕಂಥ ಬೇರೆ ಬೇರೆ ಸಮುದಾಯದವರು ಈ ಒಂದು ಕಾರ್ಖಾನೆಯ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲು ಈ ಮೂಲಕ ಕೋರಲಾಗ್ತದೆ. ದಯವಿಟ್ಟು ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತಾಯಿದ್ದೀನಿ. ಏನು ಇಷ್ಟೊತ್ತು ನಮ್ಮ ತಾಲೂಕು ಸಂಚಾಲಕರಾದಂಥ ಹನುಮಂತ ರೆಡ್ಡಿ ಅವರು ಹೇಳಿರ್ತಕ್ಕಂಥ ವಿಚಾರವಾಗಿ ದಿನಾಂಕ 4/6/2025 ಪದ್ಮಾವತಿ ಫ್ಯಾಕ್ಟ್ರಿ A1 ಗೇಟಿನ ಬಳಿ ನಾವೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಸುಮಾರು 2-3 ತಿಂಗಳಿಂದನೂ ಇದು ಚರ್ಚೆ ಆಗ್ತಿತ್ತು. ಅಂತ ಸುಮಾರು ವರ್ಷಗಳಿಂದನೂ ಅವರು ಯಾವುದೇ ರೀತಿಯ ಹಳ್ಳಿಗಳಿಗೆ ಆಗಿರಲಿ, ಸಾರ್ವಜನಿಕರಿಗೆ ಆಗಿರಲಿ, ಸ್ಥಳೀಯರಿಗೆ ಆಗಿರಲಿ ಉದ್ಯೋಗ ಕೊಡ್ತಾ ಇಲ್ಲ. ಅದಾದಮೇಲೆ ಕಾನೂನು ಪ್ರಕಾರ, ಸರ್ಕಾರದ ಪ್ರಕಾರ ನಿಯಮಗಳನ್ನು ಪಾಲಿಸ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ವಿಷದ ಗಾಳಿ ಯಾವ ರೀತಿಯಾಗಿ ನಾವು ಗಾಳಿನ ಬಿಡಬೇಕು, ಆಮೇಲೆ ನೀರಿನ ಒಂದು ಸಿಂಪಡಿಸ್ಬೇಕು, ಒಟ್ಟಾರೆಯಾಗಿ ಏನು ಅಲ್ಲಿ ಸರ್ಕಾರದ ಸುತ್ತೋಲೆಗಳ ಪ್ರಕಾರ, ಕಾನೂನು ಪ್ರಕಾರ ಯಾವುದನ್ನು ಗಣನೆಗೆ ತಗೊಂಡಂಗೆ ತಾವೇ ಒಂದು ನಿರ್ಣಯದಂತೆ ಏನು ಕಾರ್ಖಾನೆ ಮಾಡ್ತಿರ್ತಕ್ಕಂಥದ್ದು ಅಲ್ಲೆಲ್ಲ ಸುತ್ತಮುತ್ತ ಹಳ್ಳಿಗಳವರಿಗೆ, ಕಾರ್ಯಕರ್ತರಿಗೆ ಮತ್ತು ಎಲ್ಲ ಸಮುದಾಯದವರಿಗೆ, ವಿಶೇಷವಾಗಿ ದಲಿತ ಸಮುದಾಯದವರಿಗೆ ಯಾವ ರೀತಿಯಾಗಿ ಉದ್ಯೋಗ ಕೊಟ್ಟಿಲ್ಲ. ಕೆಲವು ಪ್ರಭಾವಿ ನಾಯಕರುಗಳಿಂದ ಯಾರೋ ಒಬ್ಬರನ್ನಿಬ್ಬರನ್ನ ಮಾತ್ರ ಚೆನ್ನಾಗಿಟ್ಕೊಂಡು ಅವ್ರ ಕಡೆಯಿಂದ ನಮ್ಮ ಸುತ್ತಮುತ್ತ ಹಳ್ಳಿಯರಿಗೆಲ್ಲ ಎಲ್ಲೋ ಒಂದು ಕಡೆ ಕಾಂಟ್ರವರ್ಸಿ ಆಗ್ತಕ್ಕಂಥ ವ್ಯವಸ್ಥೆ ನಾವು ಸುಮಾರು 2-3 ವರ್ಷಗಳಿಂದನೂ ಆ ಭಾಗದ ಲೀಡರ್ಗಳಿಂದ, ಕಾರ್ಯಕರ್ತರಿಂದ, ಆ ಭಾಗದ ಆ ಕಡೆ ಇರ್ತಕ್ಕಂಥ ನಮ್ಮ ವಿಟ್ಲಾಪುರ ಚೌಡಪ್ಪರಾಗಿರ್ಬೋದು, ನಮ್ಮ ದೊಡ್ಡಂತಾಪುರದ ಗಂಗಾಧರಣ್ಣರಾಗಿರ್ಬೋದು, ಕೋಡಲ್ ಹುಡುಗರಾಗಿರ್ಬೋದು, ಚಿಕ್ಕಂತಾಪುರದ ಹುಡುಗರಾಗಿರ್ಬೋದು, ಎಲ್ಲರೂ ಕೂಡ 2-3 ವರ್ಷದಿಂದ ತಮ್ಮ ಸಮಸ್ಯೆಗಳನ್ನು ನಮ್ಗೆ ಈ ರೀತಿಯಾಗಿ ಅನ್ಯಾಯ ಆಗ್ತೈತೆ, ನಮ್ಗೆ ಯಾರು ಸ್ಥಳೀಯರಿಗೆ ಕೆಲಸಗಳು ಕೊಡ್ತಾ ಇಲ್ಲ, ಸ್ಪಂದನೆ ಮಾಡ್ತಾ ಇಲ್ಲ, ಗೇಟ್ಗಳ ಹತ್ರ ಬಿಟ್ಕೊಂಬಲ್ಲ, ಯಾವುದಕ್ಕೂ ಕೂಡ ನಮಗೆ ಸ್ಪಂದನೆ ಇಲ್ಲ. ಹಾಗಾಗಿ ಆ ಫ್ಯಾಕ್ಟ್ರಿ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಂತ 2-3 ವರ್ಷಗಳಿಂದನೂ ನಮಗೆ ಗಮನಕ್ಕೆ ತಂದಿದ್ರು ತಾಲೂಕು ಸಮಿತಿಗೆ. ಆದರೂ ಕಾರಣಾಂತರಗಳಿಂದ ಅದು ಸಕ್ಸಸ್ ಆಗಿದ್ದಿಲ್ಲ. ಈಗ 2 ತಿಂಗಳಿಂದ ಒಂದು ವಾರದಿಂದನೇ ಫುಲ್ ಆ್ಯಕ್ಟಿವ್ ಆಗಿ ನಮ್ಮ ಗರುಡ ನ್ಯೂಸ್ನ ಒಂದು ವರದಿ ಪ್ರಕಾರ ಮತ್ತು ಆ ಭಾಗದ ತಾಲೂಕು ಸಂಘಟನಾ ಸಂಚಾಲಕರಾದಂಥ ಗಂಗಾಧರಣ್ಣರಾಗಿರ್ಬೋದು, ವಿಟ್ಲಾಪುರ ಚೌಡಪ್ಪನವರಾಗಿರ್ಬೋದು, ಅವರು ಒಂದು ಇದ್ರ ಮೇಲಿಗೆ ಒಂದು ಕರಪತ್ರವನ್ನು ಹಾಕಿಸಿ ಇದೇ ತಿಂಗಳು 29 ಕಿತ್ತು. ಅದರ ಕಾರಣಾಂತರ ಮಳೆ ಬರೋ ವಾತಾವರಣ ಇರೋದ್ರಿಂದ ಮಳೆಯಿಂದ ತೊಂದರೆ ಆಗ್ತದೆ. ಅಲ್ಲಿ ಎಲ್ಲರ ಜನರು ಸೇರೋಂಥ ನಿರೀಕ್ಷೆ ಆಗೋದಿಲ್ಲ. ತಾಲೂಕು ಆಡಳಿತ ಮತ್ತು ಅವತ್ತಿನ ದಿನದಲ್ಲಿ ಬರೋದಿಲ್ಲ, ನಮ್ಗೆ ಯಾವುದು ಸ್ಪಂದನೆ ಆಗೋದಿಲ್ಲ ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡು ಆ 29ನೇ ತಾರೀಕನ್ನು ಮುಂದೂಡಿ ಮುಂದಿನ ತಿಂಗಳು 4ನೇ ತಾರೀಕು 6ನೇ ತಿಂಗಳು 2025 ಸಂಪೂರ್ಣವಾಗಿ ಆ ಫ್ಯಾಕ್ಟ್ರಿ ಮುಂದೆ ಸುಮಾರು 300 ಜನ
ಎಲ್ಲ ಹಳ್ಳಿಯರು ಸರ್ವಾನುಮತದಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಒಂದು ಅಲ್ಲಿ ಅಂತಾಪುರದ ಗ್ರಾಮ ಶಾಖೆ DSS ಗ್ರಾಮ ಶಾಖೆ ಮತ್ತು ತಾಲೂಕಿನ ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ಏನಾದರೂ ಸ್ಪಂದನೆ ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳು ಉಗ್ರವಾದಂಥ ಹೋರಾಟ ಮಾಡ್ತೀವಿ. ನಮ್ಮ ಜನಗಳಿಗೆ ನ್ಯಾಯ ಸಿಗಬೇಕು. ವಿಶೇಷವಾಗಿ ಬೇರೆ ಬೇರೆ ಜಾತಿಯರು, ಎಲ್ಲ ರೈತ ಬಾಂಧವರು ಎಲ್ಲರೂ ಕೂಡ ಆ ಒಂದು ಹೋರಾಟದಲ್ಲಿ ಭಾಗವಹಿಸಿ ಅಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಖಂಡನೆ ಮಾಡಿ ನ್ಯಾಯ ಪಡಿಬೇಕು. ಎಲ್ಲ ಸುತ್ತಮುತ್ತಿರ್ತಕ್ಕಂಥ ಚಿಕ್ಕಂತಾಪುರ, ಸುಲ್ತಾನಾಪುರ, ದೊಡ್ಡಂತಾಪುರ, ಕೋಡಲ್ಲು, ಮೆಟ್ರಿಕೆ, ವಿಟ್ಲಾಪುರ, ಗಂಗ್ಲಾಪುರ ಅಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮದ ಸರ್ವಾನು ಜಾತಿ ಸಂಘಟಕರು, ವಿಶೇಷವಾಗಿ ರೈತ ಸಂಘದವರು, ಎಲ್ಲ ಸಂಘಟನೆಯರು ನಮ್ಮ ಸಮುದಾಯವನ್ನು ಹೊರತುಪಡಿಸಿ ಜಾತ್ಯತೀತ ನಾಯಕರುಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿ ಸಾಮಾಜಿಕ ನ್ಯಾಯ ಮತ್ತು ಮೂಲಭೂತ ಸೌಕರ್ಯಗಳನ್ನು ಪಡೆಯುವುದರಲ್ಲಿ ಯಶಸ್ಸಾಗಬೇಕಂತೇಳಿ ನಮ್ಮ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಮುಂದಿನ ತಿಂಗಳು 4ನೇ ತಾರೀಕು 9 ಗಂಟೆ 10 ಗಂಟೆಗೆ ಆ ಒಂದು ಫ್ಯಾಕ್ಟ್ರಿ ಮುಂದೆ ಎಲ್ಲ ಕಾರ್ಯಕರ್ತರು ಬಂದು ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ನ್ಯಾಯವನ್ನು ಪಡಿಬೇಕಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕೃಷ್ಣಪ್ಪ. ಈಗ ಈ ಒಂದು ಕಾರ್ಯಕ್ರಮ ಏನಂದರೆ ಬರೋ ತಿಂಗಳು 4ನೇ ತಾರೀಕು 6ನೇ ತಿಂಗಳು 2025ರಂದು ದೊಡ್ಡಂತಾಪುರ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಿಕ್ಕಂತಾಪುರ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಪದ್ಮಾವತಿ ಭಾಗವಾಗಿ A1 ಇರ್ತಕ್ಕಂಥ ಫ್ಯಾಕ್ಟ್ರಿಯ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಅಲ್ಲಿ ಲೋಕಲ್ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದೊಡ್ಡಂತಾಪುರ ಗ್ರಾಮ ಮತ್ತು ಚಿಕ್ಕಂತಾಪುರ ಗ್ರಾಮದ ಸಂಬಂಧಪಟ್ಟಂಥ ನಮ್ಮದೇನು DSS ಪ್ರೊಫೆಸರ್ ಕೃಷ್ಣಪ್ಪ ಅವರ ಸ್ಥಾಪಿತ ಸಂಘಟನೆಯ ಅಡಿಯಲ್ಲಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿರ್ತಾರೆ. ಅವರಿಗೆ ಬೆಂಬಲವಾಗಿ ಇಡೀ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಸಂಡೂರು ತಾಲೂಕು ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಕೂಡ ಅವರಿಗೆ ಬೆಂಬಲಿಸುತ್ತಾ ಆ ಫ್ಯಾಕ್ಟ್ರಿ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸುತ್ತಾ ಆ ಒಂದು ಕರೆಗೆ ನಾವು ಕೂಡ ಬರ್ತೀವಿ. ನೀವು ಬನ್ನಿ. ಅಲ್ಲಿ ಏನಪ್ಪ ಇದೆ ಪ್ರಾಬ್ಲಮ್ ಆಗಿದೆ ಅಂದರೆ, ಈಗ ಆಲ್ರೆಡಿ ಧೂಳು ತುಂಬಿ ಊರೆಲ್ಲ ಒಂದು ಸಸಿ ಮರಗಳು ಜೀವರಾಶಿಗಳು ಕೂಡ ಅಲ್ಲೆಲ್ಲ ನಾಶ ಆಗ್ತಕ್ಕಂಥದ್ದು ಕಂಡು ಬಂದಿದೆ. ಈಗ ಹಿಂದೆ ಗಾರ್ಡನ್ ನ್ಯೂಸ್ ಅಂತ ಚಾನಲ್ ಈಗ ಆಲ್ರೆಡಿ ವರದಿ ಕೂಡ ಮಾಡಿದ್ರು. ಅಲ್ಲಿ ರೈತರಿಗೂ ಫಸಲು ಬರ್ತಕ್ಕಂಥ ಸ್ಥಿತಿ ಇಲ್ಲ. ಆ ಫ್ಯಾಕ್ಟ್ರಿಗಳು ಧೂಳು ಬರುತ್ತಾ ಇರೋದ್ರಿಂದ, ಆ ಡಸ್ಟ್ ಬರುತ್ತಾ ಇರೋದ್ರಿಂದ, ಆ ಒಂದು ಹೊಗೆ ಉಗುಳೋದ್ರಿಂದ ಅಲ್ಲಿ ವಾಸ ಮಾಡೋದು ಕೂಡ ತುಂಬ ಕಷ್ಟವಾಗಿದೆ ಅಂತೇಳಿ ಅಲ್ಲಿನ ಸ್ಥಳೀಯರು ನಮಗೂ 3-4 ವರ್ಷಗಳಿಂದಲೂ ನಮ್ಮಲ್ಲಿ ಹಲವಾರು ಬಾರಿ ನಮ್ಮ ಸಂಘಟಕರು ಮತ್ತು ಹಲವಾರು ಮಂದಿ ನಮ್ಮಲ್ಲಿ ಅಳಲು ತೋಡ್ಕೊಂಡ್ರು. ಇವಾಗ ಅವಕಾಶ ಇದೆ, ನೀವೇನು ಅಳಲು ತೋಡ್ಕೊಂಡಿದ್ದೀರಿ ಅವರು ಮತ್ತು ಇವೆಲ್ಲ ಈಗೇನು ಅಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು, ಅಲ್ಲಿ ಸ್ಥಳೀಯರಿಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದು, ಆಮೇಲೆ ವ್ಯವಸ್ಥಿತವಾಗಿ ಕಾರ್ಖಾನೆ ಬದ್ಧವಾಗಿ ಕಾನೂನುಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸ್ತಿಲ್ಲ ಅಂತಕ್ಕಂಥದ್ದು ಕೂಡ ಈಗ ಆಲ್ರೆಡಿ ಅಲ್ಲಿನ ಸ್ಥಳೀಯರು ನಮ್ಮ ಗಮನಕ್ಕೆ ತಂದಿದ್ರು. ಈಗ 2-3 ವರ್ಷಗಳಿಂದ ನಾವು ಅಲ್ಲಿ ಸ್ಥಳೀಯರಿಗೆ ನೋಡ್ಕೊಂಡು ಅಜ್ಜೆ ಒಂದು ಏನೋ ಒಂದು ಇದು ಮಾಡಿರಿ ಅಂತ ಹೇಳಿದ್ರೆ ವಿಪರೀತ ಆಗ್ತಾ ಇದ್ದಣ್ಣ, ನಾವು ಹೆಂಗೆ ತಡ್ಕೊಳ್ಳೋದಂತನೂ ಸಹ ಈಗ ಆಲ್ರೆಡಿ ನಮಗೆ ಹೇಳಿದ್ರು. ಅದರ ವಿರುದ್ಧನೂ ಕೂಡ ಈ ಒಂದು ಪ್ರತಿಭಟನೆ ಮಾಡ್ತಿರುವುದು ಕಂಡು ಬಂದಿದೆ. ಅದಕ್ಕೋಸ್ಕರ ನಾವು ಕೂಡ ಬರ್ತಾ ಇದ್ದೀವಿ. ನೀವು ಬನ್ನಿ, ಈ ಒಂದು ಕಾರ್ಯಕ್ರಮವನ್ನು, ಈ ಹೋರಾಟವನ್ನು, ಬೃಹತ್ ಹೋರಾಟವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕೃಷ್ಣಪ್ಪ. 1986ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಆಗಿದೆ. ಯಾವುದೇ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ರೆ ಆ ಕಾರ್ಖಾನೆಯ ಸ್ಥಳೀಯರಿಗೆ 36% ಅಂದರೆ ಸರೋಜಿನಿ ಮಾಹಿತಿ ವರದಿ ಪ್ರಕಾರ 36% ನೌಕರಿಯನ್ನು ಕೊಡಬೇಕು. ಅದ್ರ ಜೊತೆಯಲ್ಲಿ 15 ದಿನಕ್ಕೆ ಒಂದು ಸಲ ಆರೋಗ್ಯ ತಪಾಸಣೆ ಮಾಡಬೇಕು ಹಳ್ಳಿಗೆ ಹೋಗಿ ಆ ಕಾರ್ಖಾನೆಯವರು. ಮತ್ತು ಇನ್ನು ಉಳಿದಿರ್ತಕ್ಕಂಥ ಈ ಏನು ಡಸ್ಟನ್ನು ಬಿಡ್ತಕ್ಕಂಥ ಒಂದು ಸಿಮಣಿ ಏನಿದೆಯಲ್ಲ, ಎಷ್ಟು ಹೈಟ್ ಇರಬೇಕನ್ನೋದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಆ ಆದೇಶ ಪ್ರಕಾರ ಪಾಲಿಸ್ತಾ ಇಲ್ಲ. ಆಮೇಲೆ ಕಾರ್ಖಾನೆಯ ಒಂದು ದೇಹದೋಷಗಳು, ಜನರಿಗೆ ಆರೋಗ್ಯದ ಸ್ಥಿತಿ ಕೆಡ್ತಕ್ಕಂಥದ್ದಿದೆ. ಮತ್ತು ಕಾರ್ಖಾನೆಯವರು ಕೆಲವು ಸ್ಥಳೀಯ ಗುಂಡಾಗಳನ್ನು ಇಟ್ಕೊಂಡು ಮಾಧ್ಯಮದ ಮೇಲೆ ಮತ್ತು ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕಾರ್ಯಕರ್ತರ ಮೇಲೆ ಬೆದರಿಕೆ ಆಗ್ತಕ್ಕಂಥದ್ದು ಇದು ಸರಿಯಾದ ರೀತಿನಲ್ಲ. ಇದರ ಬಗ್ಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ತಕ್ಷಣ ಗಮನ ಹರಿಸಿ ಈ ಫ್ಯಾಕ್ಟ್ರಿಯನ್ನು ಬಂದ್ ಮಾಡೋದ್ರ ಮುಖಾಂತರ ನ್ಯಾಯ ಕೊಡಬೇಕು. ಆ ಪ್ರಯುಕ್ತ ಏನು ದಿನಾಂಕವನ್ನು ಹೊರತುಪಡಿಸಿ ಇವತ್ತು ದಲಿತ ಸಂಘರ್ಷ ಸಮಿತಿ ಹೋರಾಟ ಇದೆಯಲ್ಲ, ಆ ಹೋರಾಟಕ್ಕೆ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ, ನಾವು ಭಾಗವಹಿಸ್ತೀವಿ ಅಂತಂದು ಹೇಳ್ತಾ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜೈ ಭೀಮ್.